ರಾಯಚೂರಿನ ಬಂಗಾರಹಟ್ಟಿಯ 2800 ಅಡಿ ಆಳದಲ್ಲಿ ಚಿನ್ನದ ಕಲ್ಲಿಗಿಂತ ಮೊದಲು ನಾವು ಹುಡುಕಿದ್ದು ಏನು ಗೊತ್ತಾ? ನೀವು ಅನ್ಕೋತೀರಾ ಚಿನ್ನ ಅಂತ, ಆದರೆ ನಾವು ಹುಡುಕಿದ್ದು ಗಾಳಿಯನ್ನು. ಅಷ್ಟೊಂದು ಆಳದಲ್ಲಿ ನಾವು ಹೋಗ್ತಾ ಇದ್ದ ಹಾಗೆ ಗಾಳಿಯ ಬರುವಿಕೆ ನಿಂತೇ ಹೋಯಿತು. ಒಂದು ಕ್ಷಣ ನಮ್ಮ ಕಿವಿ ಮುಚ್ಚಿ ಹೋದವು. ಅನಂತರದಲ್ಲಿ ಉಸಿರಾಟಕ್ಕೂ ಕೂಡ ತೊಂದರೆ ಆಗುವಂತಹ ಅನುಭವ ನಮಗಾಯಿತು. 20 ಸೆಕೆಂಡುಗಳ ಕಾಲ ಇದೇ ಅನುಭವ ಆಯಿತು, ಕಷ್ಟ ಆಯಿತು. ಅದಾದ ನಂತರದಲ್ಲಿ ಗಾಳಿನೇ ನಮ್ಮನ್ನು ಹುಡ್ಕೊಂಬಂದು ಸೋಕ್ತು. ಗಾಳಿ ಎಲ್ಲಿಂದ ಬರ್ತಾ ಇದೆ ಅಂತ ನಾವು ಸುತ್ತಲೂ ನೋಡಿದ್ವಿ. ಆಗ ಗೋಡೆಯ ಮೂಲಕ ಒಂದು ಪೈಪ್ ಲೈನ್ ವ್ಯವಸ್ಥೆ ಹೋಗಿತ್ತು. ಈ ಪೈಪ್ ಒಳಗಡೆ ಗಾಳಿಯನ್ನು ತರುವಂತಹ ಒಂದು ವ್ಯವಸ್ಥೆ ಬಂಗಾರಹಟ್ಟಿಯ ಆಳದಲ್ಲಿ ಮಾಡಿದ್ದಾರೆ. ಇದೇ ಪೈಪ್ ಲೈನ್ ಮೂಲಕ ಗಾಳಿ ಇದೆ, ಹಾಗಾಗಿ ಅಲ್ಲಿರುವಂತಹ ಎಲ್ಲರೂ ಕೂಡ ಉಸಿರಾಡಲಿಕ್ಕೆ ಇದು ಸಹಕಾರಿಯಾಗಿದೆ. ತುಂಬ ಜನ ಪ್ರಶ್ನೆ ಮಾಡಿದ್ರಿ, ಅಷ್ಟೊಂದು ಆಳದಲ್ಲಿ ಗಾಳಿ ಹೇಗೆ ಬರುತ್ತೆ ಅಂತ. ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಗೋಡೆಯಲ್ಲಿರುವಂತಹ ಈ ಒಂದು ಪೈಪ್ ಮೂಲಕ ಗಾಳಿ ಬಂದಿದೆ. ಇನ್ನು ಗೋಡೆಯ ಮೇಲ್ಭಾಗದಲ್ಲಿ ಅಲ್ಲಲ್ಲಿ ಮೊಳೆಗಳನ್ನು ಹೊಡೆದಿದ್ದಾರೆ, ಅಲ್ಲಿಂದನೂ ಕೂಡ ಗಾಳಿ ಬರ್ತಾ ಇತ್ತು. ಹೀಗೆ ಬಂಗಾರಹಟ್ಟಿ ವಿಶೇಷತೆಗಳಿಂದ ಇಷ್ಟೊಂದು ಆಳದಲ್ಲೂ ಕೂಡ ಕೂಡಿದೆ. ಇದೇ ರೀತಿಯ ಹೆಚ್ಚಿನ ಅಪ್ಡೇಟ್ಗಾಗಿ ತಪ್ಪದೆ ವಿಶ್ವಚೇತನ ಕ್ರಿಯೇಷನ್ಸನ್ನು ಫಾಲೋ ಮಾಡ್ಕೊಳ್ಳಿ. ಇನ್ನು ನಿಮಗೆ ಹೇಳೋ ವಿಚಾರ ತುಂಬ ಇದೆ, ತಪ್ಪದೆ ಫಾಲೋ ಮಾಡ್ಕೊಳ್ಳಿ. ನಮಸ್ಕಾರ.